ರಾಮರಗಳೆ ನಾನು ಈಗಲೂ ಕೂಡ ಫೀಲ್ ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಹರೀಶ್ ನಾಗರಾಜು ಕೇಳೋದಾದ್ರೆ ರಾಘವೇಶ್ವರ ಶ್ರೀಗಳು ಬರಬೇಕಾಗಿತ್ತು, ಅವರು ಮಾತಾಡಬೇಕಾಗಿತ್ತು ಪ್ರತಿಯೊಂದಕ್ಕೂ, ಅವ್ರು ಏನ್ ಅನ್ಕೋತಿದ್ದಾರೆ ಅಥವಾ ನಡೆದಿದ್ದಾದ್ರೂ ಏನು ಅಥವಾ ಅವ್ರ ಕಥೆ ಏನು ಅಂತ ನಾನು ಕೇಳಬೇಕು ಅಂತ ನಾನು ಕೂಡ ತುಂಬಾ ಅನ್ಕೋತಾ ಇದ್ದೆ. ಆದ್ರೆ ಗೊತ್ತಿಲ್ಲ, ರಾಘವೇಶ್ವರ ಶ್ರೀಗಳ ಬದಲಾಗಿ ಅವರೇ ಕಳಿಸ್ಕೊಟ್ಟಿರುವಂತಹ ಅವರ 3 ಜನ ಆತ್ಮೀಯರು ನನ್ನ ಜೊತೆ ಇದ್ದಾರೆ, ಬಂದಿದ್ದಾರೆ ಪಬ್ಲಿಕ್ ಟಿವಿ ಸ್ಟುಡಿಯೋಗೆ. ಅವ್ರ ಮಾತುಗಳನ್ನು ಕೂಡ ಕೇಳಬೇಕು. ಅವ್ರು ಬರ್ತಾರೆ ಅಂದಾಗ ಅದಕ್ಕೆ ಒಪ್ಪಿ ಪ್ರೇಮಲತಾ ದಿವಾಕರ್ ದಂಪತಿಗಳ ಪರವಾಗಿ ಕೂಡ ಇನ್ನಿಬ್ಬರು ಬಂದಿದ್ದಾರೆ. ಅವ್ರಿಗೂ ಒಪ್ಪಿಗೆ ಇದೆ, ಇವ್ರಿಗೂ ಒಪ್ಪಿಗೆ ಇದೆ. ಸೊ ಹೀಗಾಗಿ ಈ ಫ್ಲೋರ್ ಓಪನ್ ಆಗ್ತಿದೆ ರಾಮರಗಳಿಯ ವಿಶೇಷ ಕಾರ್ಯಕ್ರಮಕ್ಕೆ. ನನ್ನ ಜೊತೆ ಇರುವ ಅತಿಥಿ ಗಣ್ಯರನ್ನ ಪರಿಚಯ ಮಾಡ್ಕೊಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಮೈ ಲೆಫ್ಟ್, ನನ್ನ ಎಡಭಾಗದಿಂದ ಶ್ರೀಗಳ ಪ್ರಕಾಶನ ಕಾರ್ಯದರ್ಶಿಗಳು ನನ್ನ ಜೊತೆ ಇದ್ದಾರೆ. ಅವರ ಹೆಸರು ಸನ್ಮಾನ್ಯ ಜಗದೀಶ್ ಶರ್ಮಾ. ನಮಸ್ಕಾರ ಜಗದೀಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಜೊತೆ ಇದ್ದಾರೆ ರಾಮಕಥೆ ರಾಮಕಥೆ ರಾಮಕಥೆ, ಏನೆಲ್ಲ ನಡೆದೋಯ್ತು ಅನ್ನೋದು ಮೊನ್ನೆ ತಾನೇ ಪ್ರೇಮಲತಾ ದಿವಾಕರ್ ಮತ್ತು ಅವರ ದಂಪತಿಗಳ ಮಾತುಗಳಲ್ಲಿ ಕೇಳಿಸ್ಕೊಂಡ್ರಿ. ಆ ರಾಮಕಥಾದ ಸಂಚಾಲಕರಾದಂತಹ ಡಾಕ್ಟರ್ ಗಜಾನನ ಶರ್ಮಾ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀಗಳ ವಕೀಲರು, ಅವರ ಹೆಸರು ಸನ್ಮಾನ್ಯ KS ಶರ್ಮಾ. ನಮಸ್ಕಾರ ಶರ್ಮಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮಗದೊಂದು ಕಡೆ ಪ್ರೇಮಲತಾ ದಿವಾಕರ್ ಅವರ ಪರವಾಗಿ ಮಾತನಾಡೋದಕ್ಕೆ ಇಬ್ಬರು ಆತ್ಮೀಯರಿದ್ದಾರೆ. ಮೊದಲಿಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ. ಪ್ರೇಮಲತಾ ದಿವಾಕರ್ ಅವರ ಅಕ್ಕನ ಗಂಡ. ಅವ್ರ ಜೊತೆ ಮನೆ ಮಾತಾಡ್ಬೇಕಾದ್ರೆ ತುಂಬಾ ಬಾರಿ ನನ್ನ ಭಾವನೆಗೆ ಹೇಳ್ಕೋಬೇಕು ಅಂತಿದ್ದೆ ಅಂತ ಪದ ತೆಗೆದ್ರು. ನಾನು ಮೀಟ್ ಮಾಡಿರ್ಲಿಲ್ಲ, ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ಹೆಸರು ಸಚ್ಚಿದಾನಂದ ಹೆಗಡೆ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಕರ್ತರು ಹೌದು ಸಚ್ಚಿದಾನಂದ ಹೆಗಡೆ ಅವರು. ಇನ್ನು ನಮ್ಮ ಜೊತೆ ಇದ್ದಾರೆ ಪ್ರೇಮಲತಾ ದಿವಾಕರ್ ಅವರ ದಂಪತಿಗಳ ಆತ್ಮೀಯರು, ಜೊತೆಗೆ ಕುಶಾಲನಗರದಲ್ಲಿ ಅವ್ರದೇ ಆದಂತಹ ಒಂದು ದೊಡ್ಡ ಉದ್ಯಮ ಕೂಡ ಇದೆ. ಅವರ ಹೆಸರು ಮಿಸ್ಟರ್ RK ಭಟ್. ನಮಸ್ಕಾರ ಮಿಸ್ಟರ್ RK ಭಟ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಐ ಡೋಂಟ್ ನೋ ಇಫ್ ಯು ಆಲ್ ಅಗ್ರಿ, ನೀವೆಲ್ಲರೂ ಕೂಡ ಒಪ್ಪುದಾದ್ರೆ ನಮ್ಮ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಕ್ಕೆ ಬಯಸ್ತೇನೆ. ಒಂದೆರಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಿಕ್ಸ್ ಮಾಡಬೇಕು ಅಂತ ನಾನು ಬಯಸ್ತೇನೆ. ಎಲ್ಲರಿಗೂ ಕೂಡ ಮಾತನಾಡೋದಕ್ಕೆ ಇಲ್ಲಿ ಅಧಿಕಾರ ಇದೆ. ನಿಮ್ಮ ಅನಿಸಿಕೆಗಳನ್ನ ಈ ವೇದಿಕೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಮುಜುಗರ ಪಡುವ ಅವಶ್ಯಕತೆ ಇಲ್ಲ. ನಂಬರ್ 2, ಯಾವುದೇ ಸಂದರ್ಭದಲ್ಲೂ ಎಷ್ಟೇ ಉದ್ರೇಕಕ್ಕೆ ಒಳಗಾದ್ರೂ ಕೂಡ ಏಕವಚನದ ವ್ಯವಹಾರವನ್ನ ಮಾಡಬಾರದು ಅಂತ ನಾನು ಇಬ್ಬರೂ ಕಡೆಯಲ್ಲೂ ಕೂಡ ವಿನಂತಿಸ್ಕೊಳ್ತೇನೆ. ನಂಬರ್ 3, ಲೆಟ್ ಮಿ ಸ್ಟಾರ್ಟ್. ನಾನು ಕೂಡ ಶುರು ಮಾಡೋಕೆ ಬಯಸ್ತೇನೆ. ಮೊದಲನೇ ರೌಂಡ್ ಅಲ್ಲಿ ಮಾತ್ರ ನಾನು ಫೀಲ್ ಮಾಡ್ತೀನಿ ಕ್ರಾಸ್ ಟಾಕ್ ಮಾಡೋದು ಬೇಡ. ಬಿಕಾಸ್ ಅವರವರದೇ ಆದಂತಹ ನಿಲುವುಗಳು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಮೊದಲನೇ ರೌಂಡ್ ಅಲ್ಲಿ ನಾನು ಅವಕಾಶ ಮಾಡ್ಕೊಡ್ಬೇಕು ಅಂತ ವೈಯಕ್ತಿಕವಾಗಿ ನಾನು ಫೀಲ್ ಮಾಡ್ತೀನಿ. ಜೊತೆಗೆ ಕೋಟ್ಯಾಂತರ ಜನ ನೋಡ್ತಿದ್ದಾರೆ ಯಾರು ಏನ್ ಹೇಳ್ತಿದ್ದಾರೆ. ಬಿಕಾಸ್ ನಾನು ಮೊನ್ನೆ ಮಾತಾಡಿದ ಮೇಲೂ ಕೂಡ ಫೇಸ್ಬುಕ್, ಟ್ವಿಟರ್, ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರದ್ದೇ ಆದಂತಹ ಸಾವಿರ ಗಟ್ಟಲೆ ಜನ ಬೈದ್ರು, ಹೊಗಳಿದ್ರು, ಇನ್ಯಾರು ಏನೇನೋ ಮಾತಾಡ್ತಿದ್ದಾರೆ. ನಾನು ಯಾವಾಗಲೂ ಐ ಡೂ ರಿಮೆಂಬರ್ ನಮ್ಮ ಕ್ಯಾಪ್ಟನ್ ಮಿಸ್ಟರ್ HR ರಂಗನಾಥ್, ಹಿರಿಯ ಪತ್ರಕರ್ತರು ಒಂದು ಮಾತು ಹೇಳ್ತಿರ್ತಾರೆ, ಕ್ರಿಟಿಸಿಸಮ್ ಇಸ್ ಆಲ್ವೇಸ್ ವೆಲ್ಕಮ್ ಅಂತ ಒಂದು ಮಾತು ಹೇಳ್ತಿರ್ತಾರೆ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯನೇ ಅದು. ನಾವು ಯಾವಾಗಲೂ ಕೂಡ ವಿಮರ್ಶೆಗಳನ್ನು ತೆಗೆದುಕೊಳ್ಬೇಕು ಅಂತ ಪಬ್ಲಿಕ್ ಟಿವಿಯವರಾದ ನಾವು ಕೂಡ ವಿಮರ್ಶೆಯನ್ನ ತೆಗೆದುಕೊಂಡಿದ್ದೇವೆ. ಈಗ ನಿಮ್ಮ ಮಾತಲ್ಲೂ ಕೂಡ ಜನರಿಗೆ ಒಪ್ಪಿಗೆ ಆಗಬಹುದು, ಒಪ್ಪಿಗೆ ಆಗದೇ ಇರುವ ಮಾತುಗಳು ಕೂಡ ಇರಬಹುದು. ಅದಕ್ಕೆ ಅವರದೇ ಆದಂತಹ ವ್ಯಕ್ತಪಡಿಸ್ತಾರೆ ಅವರು ಕೂಡ. ಲೆಟ್ ಮಿ ಸ್ಟಾರ್ಟ್. ನಮ್ಮ ಕಾರ್ಯಕ್ರಮವನ್ನ ನಾನು ಎಡಭಾಗದಿಂದ ಶುರು ಮಾಡಬೇಕು ಅಂತ ಬಯಸ್ತೇನೆ. ನೇರವಾಗಿ ವಕೀಲರ ಹತ್ರ ಮಾತಾಡ್ಸೋಕೆ ಬಯಸ್ತೇನೆ. ನಿಮ್ಮ ಫಸ್ಟ್ ರಿಯಾಕ್ಷನ್, ಇಡೀ ಪ್ರಕರಣ ನಡೀತು 1.5-2 ತಿಂಗಳಿಂದ. ಅವರು ಸರಿನೋ ಇವ್ರು ತಪ್ಪೋ, ಇಡೀ ಕಥೆ ಶುರುವಾಯಿತು, ಎಲ್ಲರೂ ಅವ್ರವ್ರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಿದ್ದಾರೆ. ಮಿಸ್ಟರ್ KS ಶರ್ಮಾ, ವಕೀಲರಾಗಿ ಏನ್ ಹೇಳೋಕ್ ಬಯಸ್ತಾರೆ ಪ್ಲೀಸ್ ಸರ್. ನೋಡಿ, ನಾನೊಬ್ಬ ವಕೀಲನಾಗಿ ಈ ವಿಚಾರವನ್ನು ಕಾನೂನು ಕಣ್ಣಿನಲ್ಲಿ ನೋಡಬೇಕಾಗ್ತದೆ. ಬೇರೆ ಬೇರೆ ವಿಷಯಗಳಿದೆ, ಆದರೂ ಕಾನೂನು ಕಣ್ಣಿನಲ್ಲಿ ಇದನ್ನು ನೋಡಿದಾಗ ಏನೊಂದು ಕಂಪ್ಲೇಂಟು ಪ್ರೇಮಲತಾರವರು ಕೊಟ್ಟಿದ್ದಾರೆ, ಪ್ರೇಮಲತಾ ದಿವಾಕರ್ ಗುರುಗಳ ಬಗ್ಗೆ. ಪ್ರಪ್ರಥಮವಾಗಿ ಅವರು ಹೊನ್ನಾವರ ಕೋರ್ಟಲ್ಲಿ ಒಂದು ಪ್ರಿಂಟೆಡ್ ಕಂಪ್ಲೇಂಟ್ ಕೊಡ್ತಾರೆ. ಬೆಂಗಳೂರಿನಿಂದ ದಿವಾಕರ ಶಾಸ್ತ್ರಿ ಮತ್ತು ಪ್ರೇಮಲತಾ ಶಾಸ್ತ್ರಿ ಇವರಿಬ್ಬರನ್ನೂ ಪೊಲೀಸರು ಅರೆಸ್ಟ್ ಮಾಡಿ ಮರುದಿವಸ ಬೆಳಗ್ಗೆ ಕೋರ್ಟಲ್ಲಿ ಹಾಜರುಪಡಿಸುವ ಸಂದರ್ಭದಲ್ಲಿ ತನ್ನ ಬ್ಯಾಗ್ನಲ್ಲಿ ರೆಡಿಮೇಡ್ ಕಂಪ್ಲೇಂಟ್ ಇದೆ ಅವರ ಹತ್ರ. ಆ ರೆಡಿಮೇಡ್ ಕಂಪ್ಲೇಂಟ್ ಅನ್ನ ಕೋರ್ಟಿಗೆ ಕೊಡ್ತಾರೆ. ಬೆಂಗಳೂರಿಂದ ಹೊನ್ನಾವರಕ್ಕೆ ಬರುವಾಗ ಯಾರೂ ಅವರಿಗೆ ಕಂಪ್ಯೂಟರ್ ಕೊಡುವುದಿಲ್ಲ. ಆ ಟ್ರಾನ್ಸಿಟ್ ಅಲ್ಲಿ ಅಷ್ಟು ದೊಡ್ಡ ಒಂದು ಕಂಪ್ಲೇಂಟ್ ಅನ್ನು ಬರೆಯುವಂತಹ ಸಾಧ್ಯತೆಯೂ ಇಲ್ಲ. ಹಾಗಾದ್ರೆ ಈ ಕಂಪ್ಲೇಂಟು ಯಾವಾಗ ತಯಾರಾಗಿತ್ತು? ಈ BR ಚಂದ್ರಶೇಖರ್ ಅವರದ್ದು ಲಾಸ್ಟ್ ಕಂಪ್ಲೇಂಟು. BR ಚಂದ್ರಶೇಖರ್ ಅವರಿಗೆ ಬೆದರಿಕೆ ಕರೆ ಬರುತ್ತೆ. ಆ ಬೆದರಿಕೆ ಕರೆಯಲ್ಲಿ ಏನೇನು ಇದೆ ಅಂತ ಹೇಳಿ BR ಚಂದ್ರಶೇಖರ್ ಅವರ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದಿವಾಕರ ಶಾಸ್ತ್ರಿ ಅವರು ನನಗೆ ಫೋನ್ ಮಾಡಿ ದಿವಾಕರ ಶಾಸ್ತ್ರಿ ಅಂತೇಳಿ ನನ್ನನ್ನು ಪರಿಚಯಿಸಿಕೊಂಡು ನಮ್ಮ ಹತ್ರ ಕಂಪ್ಲೇಂಟ್ ಎಲ್ಲ ರೆಡಿ ಇದೆ,
ನಾವು ಪೊಲೀಸಿಗೆ ಹೋಗಿ ಇದನ್ನು ಕೊಡ್ತೇವೆ, ಮಾಧ್ಯಮಗಳ ಮುಂದೆ ಹೋಗ್ತೇವೆ. ನಮ್ಮ ಬೇಡಿಕೆ ಒಂದು, ಗುರುಗಳು ಪೀಠತ್ಯಾಗ ಮಾಡಬೇಕು, ಮತ್ತೊಂದು 3 ಕೋಟಿ ರೂಪಾಯಿ ನಮಗೆ ಕೊಡಬೇಕು ಎಂಬಂತಹ ಬ್ಲ್ಯಾಕ್ ಮೇಲ್ ಕರೆ ಮಾಡುವಾಗ ಕಂಪ್ಲೇಂಟ್ ಎಲ್ಲ ನಮ್ಮ ತಯಾರಾಗಿದೆ ಅಂತ ಹೇಳ್ತಾರೆ. ಆ ಕಂಪ್ಲೇಂಟ್ ತಯಾರಾಗಿದೆ ಅಂತ ಹೇಳುವಂತದ್ದನ್ನು ಈ ಕಂಪ್ಲೇಂಟ್ ಅಲ್ಲಿ BR ಚಂದ್ರಶೇಖರ್ ಬರೀತಾರೆ. ದಟ್ ಈಸ್ ಪ್ರೂವ್ಡ್ ಬೈ ಪ್ರೊಡಕ್ಷನ್ ಆಫ್ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಇನ್ ದಿ ಕೋರ್ಟ್, ಬಿಫೋರ್ ದಿ ಕೋರ್ಟ್, ಬೈ ದಿ ಅಕ್ಯೂಸ್ಡ್. ಸೊ ಹಲವಾರು ಅನುಮಾನಗಳು ನಿಮ್ಮನ್ನು ಕೂಡ ಕಾಡುತ್ತೆ ಈ ಪ್ರಕರಣದಲ್ಲಿ. ಹಲವಾರು ಅನುಮಾನ ಅಂದ್ರೆ ಇದು ಈ ಕಂಪ್ಲೇಂಟ್ ಸೃಷ್ಟಿಸಿದ್ದು ಅಂತ ಹೇಳುವಂತದ್ದು ಸ್ಪಷ್ಟ ಆಗ್ತದೆ. ಅನುಮಾನ ಮಾತ್ರ ಅಲ್ಲ, ಈ ಕಂಪ್ಲೇಂಟು ಒಂದು ಕಪೋಲ ಕಲ್ಪಿತ ಕತೆ. ಇದನ್ನು ಬಹಳ ಚಂದವಾಗಿ ಕೆಲವು ಸಲ ಇದು ಪೂರ್ವ ನಿಯೋಜಿತವಾಗಿ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಡಾಕ್ಟರ್ ಗಜಾನನ್ ಶರ್ಮಾ, ಪ್ಲೀಸ್ ಯುವರ್ ಫಸ್ಟ್ ರಿಮಾರ್ಕ್ಸ್. ನಾನು ಈ ರಾಮಕಥೆಗೆ 2 ರೀತಿಯಿಂದ ಸಂಬಂಧ. ಒಂದು ರಾಮಕಥಾ ಸಂಚಾಲಕನಾಗಿ, ಇನ್ನೊಂದು ರಾಮಕಥೆಯ ಗೀತಾ ರಚನಕಾರನಾಗಿ. ಪ್ರೇಮಲತಾ ಅವರು ಇಲ್ಲಿ ಮಾತನಾಡುವಾಗ ಬಹಳಷ್ಟು ಸರಿ ಹೇಳಿದ್ರು, ಗೀತ ರಚನಾಕಾರರು ಭೇಟಿ ಮಾಡ್ತಿದ್ರು, ನಾವು ಭೇಟಿ ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ನಾವು ಅವರು ಒಟ್ಟಿಗೆ ಭೇಟಿ ಮಾಡ್ತಿದ್ವಿ, ಆಮೇಲೆ ನಮ್ಮ ರಾಮಕಥಾ ತಂಡ ಏನಿದೆ, ನಾವೆಲ್ಲರೂ ಮೀಟಿಂಗ್ಗಳನ್ನು ಮಾಡ್ತಿದ್ವಿ. ಮೊದಲು ಮೀಟಿಂಗ್ ಮಾಡ್ತಿದ್ವಿ, ರಾಮಕಥೆ ಮುಗಿದ ಮೇಲೂ ಅವತ್ತಿನ ದಿನದ ಏನು ಕೊರತೆ ಇತ್ತು ಅಥವಾ ನಾಳೆ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೂ ಮೀಟಿಂಗ್ ಮಾಡ್ತಿದ್ವಿ. ಆದ್ರೆ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ, ಎಲ್ರಿಗೂ ಒಟ್ಟಿಗೆ ಪ್ರಸಾದ ಸೇವನೆ ಮಾಡ್ತಿದ್ವಿ. ಹಾಗಾಗಿ ನನಗನ್ಸುತ್ತೆ ಆ ಒಟ್ಟು ಕಂಪ್ಲೇಂಟ್, ಆಮೇಲೆ ಈ ರಾಮಕಥೆಯ ಅವರ ದೂರದಲ್ಲಿ ಇರುವಂತಹ ಬಹುತೇಕ ಸಂದರ್ಭಗಳಲ್ಲಿ ನಾನು ಇದ್ದೆ. ಕರೆಕ್ಟ್, ನಾನು ಪ್ರತ್ಯಕ್ಷದರ್ಶಿ. ಮೊದಲಿನಿಂದ ಹಿಡಿದು ಕೊನೆಯ ತನಕ ಕಳೆದ 2011ರಲ್ಲಿ ನಾನು ಅವ್ರ ಜೊತೆಗೆ ಹೋದಾಗೆ ಅದು ಅಶೋಚೆಯಿಂದನೇ ನಮ್ದು ಪ್ರಾರಂಭ. ಒಂದ್ ಕಡೆ ಒಬ್ಬರೇ ಹೋಗಿ ಮೀಟ್ ಮಾಡ್ತಿರ್ಲಿಲ್ಲ, ಒಬ್ಬರೇ ಹೋಗಿ ಮಾಡ್ತಿರ್ಲಿಲ್ಲ. ಒಂದು ಎರಡನೇದಾಗಿ ನಾವೆಲ್ಲರೂ ಜೊತೆಗೆ ಇದ್ದಾಗ ನಮಗೆ ಯಾರಿಗೂ ಅನುಮಾನ ಬರೆದಿದ್ದ ಹಾಗೆ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಆದ್ರೂ ಹೇಗಿದೆ, ಸಾಧ್ಯ ಇಲ್ಲದೆ ಇರೋದ್ರಿಂದ ಇದು ಸಂಪೂರ್ಣ ಅವ್ರು ಹೇಳಿದಾಗೆ ಕಪೋಲ ಕಲ್ಪಿತವಾದ ಒಂದು ಆರೋಪ ಅಂತ. ಡಾಕ್ಟರ್ ಗಜಾನನ್ ಶರ್ಮಾ ಅವರ ಪ್ರಕಾರ ಇದ್ರಲ್ಲಿ ಈ ಕಂಪ್ಲೇಂಟ್ ಅಲ್ಲಿ ಯಾವುದೋ ಹುರುಳಿಲ್ಲ. ಪ್ಲೀಸ್ ಮಿಸ್ಟರ್ ಜಗದೀಶ್ ಶರ್ಮಾ. ಇದು ಅತ್ಯಂತ ದೊಡ್ಡ ಸುಳ್ಳು ಅಂತ ನಾನು ಹೇಳ್ತೀನಿ. ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರನ್ನ ಬಹಳ ಕಾಲದಿಂದ ನಾನು ಕಂಡಿದ್ದೀನಿ. ನನ್ನಂತಹ ಲಕ್ಷಾಂತರ ಅವರ ಭಕ್ತರುಗಳು ಅವರನ್ನು ಕಂಡಿದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆರೋಪ ಬಂದಾಗ ಮೊಟ್ಟ ಮೊದಲಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಫೀಲ್ ಮಾಡ್ತಾನೆ. ಒಬ್ಬ ಕದ್ದ ಅಂತ ಒಬ್ಬನ ಮೇಲೆ ಹೇಳಿದ್ರೆ ಸಾಕ್ಷಿ, ಆಧಾರ, ಕಾನೂನು, ಕಟ್ಲೆ ಅದೆಲ್ಲದಕ್ಕಿಂತ ಮೊದಲು ಇವನ ವ್ಯಕ್ತಿತ್ವ ಏನು ಅಂತ ನೋಡ್ತಾರೆ. ಇವನು ಕದಿಯಬಲ್ಲವನೇ ಅಂತ ಯಾರಾದ್ರೂ ಒಂದು ಆರೋಪ ಮಾಡಿದಾಗ ಅಂತ. ಇದು ಸುಳ್ಳು ಅನ್ನೋದಕ್ಕೆ ಮೊಟ್ಟ ಮೊದಲ ಪ್ರತಿಕ್ರಿಯೆನೇ ಏನು ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಸಾವಿರ ಸ್ತ್ರೀಯರು ಅವರನ್ನು ನೋಡಿದ್ದಾರೆ. ಮಠ ಅತ್ಯಂತ ವಿಶೇಷವಾಗಿ ಧಾರ್ಮಿಕ ಜಗತ್ತಿನಲ್ಲಿ ಮಹಿಳೆಗೆ ಪ್ರಮುಖವಾದ ಸ್ಥಾನಮಾನವನ್ನು ಕೊಡಮಾಡಿದೆ. ಇವತ್ತಿಗೂ ಲಕ್ಷಾಂತರ ಮಹಿಳಾ ಭಕ್ತರಿದ್ದಾರೆ. ಹೆಣ್ಣಿಗೆ ಒಂದು ಸಾಮರ್ಥ್ಯ ಇರುತ್ತೆ. ಗಂಡಿನ ಕಣ್ಣಿನ ನೋಟದಲ್ಲಿ ಒಂದೊಮ್ಮೆ ಕಾಮ ಕಾಣಿಸ್ತು ಅಂದ್ರೆ ಅವನ ಕಡೆ ತಿರುಗಿ ನೋಡೋದಿಲ್ಲ ಹೆಣ್ಣು. ಇಷ್ಟು ಸಾವಿರ ಅಥವಾ ಇಷ್ಟು ಲಕ್ಷ ಮಹಿಳೆಯರ ಜೊತೆಗಿನ ಇಷ್ಟು ದಿನದ ಏನು ಒಡನಾಟ ಏನಿದೆ, ಮಠದಲ್ಲಿ ಅವರ ಚಟುವಟಿಕೆಗಳೇನಿದೆ, ಅವರು ಭಾಗವಹಿಸಿರುವಂಥದ್ದೇನಿದೆ, ಅದಕ್ಕಿಂತ ಭಿನ್ನವಾದ ಒಂದು ಆರೋಪ ಅನ್ನೋದು ಕೇಳಿ ಬರ್ತಾ ಏನಿದೆ, ಅದು ಈ ಲಕ್ಷ ಜನ ಇವತ್ತೂ ಜೊತೆಗಿರುವಂಥದ್ದು, ಇವತ್ತೂ ಇದನ್ನು ವಿರೋಧಿಸ್ತಾ ಇರುವಂಥದ್ದು, ಇಷ್ಟು ಹೆಣ್ಣುಗಳ ಮಾನಸಿಕತೆ ಏನಿದೆ ಅದೇ ಹೇಳುತ್ತೆ ಇದು ಅತ್ಯಂತ ಸುಳ್ಳು ಅನ್ನೋದು. ಲೆಟ್ ಮಿ ಆಸ್ಕ್, ಹಾಗಿದ್ರೆ ಇದು ಒಂದು ಭಾಗದಲ್ಲಿ ಅವರು ತಮ್ಮ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದರೆ ಪ್ರೇಮಲತಾ ದಿವಾಕರ್ ದಂಪತಿಗಳ ಪರವಾಗಿ ಕೂಡ ಇಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡಿಸಬೇಕು. ಸಚ್ಚಿದಾನಂದ ಹೆಗಡೆ ಅವರು, ಪ್ಲೀಸ್ ಸರ್. ಸಾರಾಸಗಟಾಗಿ ತಳ್ಳಿ ಹಾಕ್ತಿದ್ದಾರೆ. ಆ ಪೀಠ ತುಂಬಾ ತಪಸ್ವಿ ಪೀಠ, ಅದು ನಾನು ಅದಕ್ಕೆ 1000 ಬಾರಿ ತಲೆಬಾಗ್ತೇನೆ. ಅತ್ಯಂತ ಗೌರವಾನ್ವಿತವಾದ ಪೀಠ. ಅಂಥ ಪೀಠದ ಮೇಲೆ ಕುಳಿತವ್ರ ಬಗ್ಗೆ ಒಂದು ಆಪಾದನೆ ಬಂತು. ಆಪಾದನೆ ಎರಡೂ ಕಡೆ ಬಂದಿದೆ, ಅವ್ರ ಮೇಲೂ ಬಂದಿದೆ, ಇವ್ರ ಮೇಲೂ ಬಂದಿದೆ. ಹೀಗೆ 2 ಕಡೆ ಮೇಲೆ ಆಪಾದನೆ ಬಂದಾಗ ಅದು ಈ ಟಿವಿ ಚಾನೆಲ್ನಲ್ಲಿ ಸುದ್ದಿ ಆಯಿತು. ಸುದ್ದಿ ಆದಾಗ ಈ ಟಿವಿ ಚಾನೆಲ್ನ ಮುಖ್ಯಸ್ಥರು ರಂಗನಾಥ್ ಅವರು ಒಂದು ಪ್ರಶ್ನೆ ಕೇಳಿದರು. ನನಗೆ ಇವತ್ತಿಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆ ಪ್ರಶ್ನೆ ಏನು ಅಂತಂದ್ರೆ, ಕಾನೂನು ಎರಡೂ ಕಡೆಗೂ ಸಮಾನವಾಗಿ ವರ್ತನೆ ಮಾಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವ್ರು ಎದುರುಗಡೆ ಇಟ್ಟರು. ಬಹುಶಃ ಅದನ್ನ 2ನೇ ದಿವಸ 3ನೇ ದಿವಸ ಕೂಡ ಆ ಪ್ರಶ್ನೆಯನ್ನು ಅವರು ನನ್ನ ಮಟ್ಟಿಗೆ ಹೇಳೋದಾದ್ರೆ ಆ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಲಿಲ್ಲ. ಕಾನೂನು ಇಬ್ಬರಿಗೂ ಸಮಾನವಾಗಿ ವರ್ತನೆ ಮಾಡಿದೆಯಾ?
ಯಾಕೆಂದ್ರೆ ಈಗ ಬ್ಲ್ಯಾಕ್ ಮೇಲ್ ಪ್ರಕರಣ ದಿವಾಕರ್ ಮತ್ತು ಪ್ರೇಮಲತಾ ಆರೋಪ ಬರ್ತದೆ ಬ್ಲ್ಯಾಕ್ ಮೇಲ್ ಹಲವರಿಗೆ ಬಂದು ಸಂಪೂರ್ಣ ಸುಳ್ಳು. ದಯವಿಟ್ಟು ಅರ್ಧ ಗಂಟೆಯಲ್ಲೆಲ್ಲ ಆಯ್ತು 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 ಕಂಪ್ಲೇಂಟ್ ಕೊಟ್ಟು 10 ದಿವಸದ ಮೇಲೆ ಆಯ್ತು. ವಾಪಸ್ ದಯವಿಟ್ಟು ಸುಳ್ಳದ ಪ್ರಚಾರ ಮಾಡಿ. ಅಲ್ಲ, ವಾಪಸ್ ಆಯ್ತು ಬರ್ತೀನಿ, ಆಯ್ತು ಆಯ್ತು ವಾಪಸ್ ಆಯ್ತು ಬರ್ತೀನಿ. ಆಯ್ತು ಆಯ್ತು ಅವರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಗುರುತರವಾದಂತ ಆಪಾದನೆ ಎರಡೂ ಆಪಾದನೆಗಳ ಸತ್ಯಾಸತ್ಯತೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆಪಾದನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಈಗ ಬ್ಲ್ಯಾಕ್ ಮೇಲ್ ಮಾಡಿದ ಆಪಾದನೆ ಹೆಚ್ಚು ಗುರುತರವಾದದ್ದು, ಅತ್ಯಾಚಾರದ ಆಪಾದನೆ ಹೆಚ್ಚು ಗುರುತರವಾದದ್ದು ಕಾನೂನಿನ ದೃಷ್ಟಿಯಲ್ಲಿ. ಇದನ್ನ ನಾನು ಸುಮಾರು 30 ವರ್ಷಗಳ ಕಾಲ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೇನೆ, ಸುಮಾರು 40 ವರ್ಷಗಳ ಕಾಲ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ನನ್ನ ತಿಳಿವಳಿಕೆಯ ಪರಿಧಿಯಲ್ಲಿ ಹೇಳೋದಾದ್ರೆ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕಿಂತ ಅತ್ಯಾಚಾರ ಪ್ರಕರಣ ಹೆಚ್ಚು ಗುರುತರವಾದದ್ದು. ನಿರ್ಭಯಾ ಪ್ರಕರಣ ಆದ್ಮೇಲಂತೂ ಇಡೀ ದೇಶ ಅದರ ಬಗ್ಗೆ ಚಿಂತನೆ ಎಲ್ಲೋ ಒಂದ್ ಕಡೆ ಅದು serious ಆಗಿ ಅತ್ಯಂತ ಪರಿಗಣಿಸಲಾಗಿಲ್ಲ ಅಂತ ನಿಮ್ಮ ಲೆಕ್ಕ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಬ್ಬ ರಾಜಕೀಯ ಹಿರಿಯ ನಾಯಕರೊಬ್ರು ಬಹಳ ದೊಡ್ಡದಾಗಿ ಪ್ರತಿಪಾದನೆ ಮಾಡಿದ್ರು, ಯಾರ ಮೇಲೆ ಯಾರು ಅತ್ಯಾಚಾರ ಮಾಡ್ತಾರೋ ಅಂಥವರಿಗೆ ಮರಣದಂಡನೆ ವಿಧಿಸಬೇಕು ಅನ್ನೋಷ್ಟರ ಮಟ್ಟಿಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಹಾಗಿದ್ರೆ ಮಿಸ್ಟರ್ ಸಚ್ಚಿದಾನಂದ ಹೆಗಡೆ ಅವರೇ, ಎಲ್ಲೊಂದ್ ಕಡೆ ಇನ್ನೊಂದು ಪ್ರಕರಣ ನೆನಪಾಗ್ತಿದೆ, ಕೇಳಬೇಕು ಅಂತ ಪೂರಕವಾಗಿ ಅಂತ ಅನಿಸ್ತಾ ಇದೆ. ಎಲ್ಲೊಂದ್ ಕಡೆ ಪೊಲೀಸರು ನಿತ್ಯಾನಂದ ನನ್ನ ಹೇಗೆ ನಡೆಸ್ಕೊಂಡ್ರು ಹಾಗೆ ಇಲ್ಲೂ ನಡೆಸ್ಕೋಬೇಕಾಗಿತ್ತು ಅಂತ ಹಾಗೆ ನಾನು ಹೇಳ್ತಾ ಇಲ್ಲ. ಕಾನೂನು ಎರಡೂ ಕಡೆಗೂ ಸರಿಯಾಗಿ ಸಮಾನವಾಗಿ ವರ್ತನೆ ಮಾಡಿತ್ತೆ ಅನ್ನುವಂಥದ್ದು ನನ್ನ ಎದುರುಗಡೆ. ರಂಗನಾಥ್ ಅವರು ಇದೇ ಪ್ರಶ್ನೆ ಕೇಳಿದಾಗ ಅವರು ಬಹುಶಃ ಅತ್ಯಂತ ಸಮಂಜಸವಾದ ಪ್ರಶ್ನೆಯನ್ನು ಸಮಾಜದ ಎದುರುಗಡೆ ಮುಂದಿಟ್ಟಿದ್ದಾರೆ. ನನಗೂ ಆ ಪ್ರಶ್ನೆ ಕಂಡು ಬರ್ತಾ ಇದೆ. ಅದಾದ್ಮೇಲೆ ವಕೀಲರು ಉತ್ತರ ಕೊಡ್ತಾರೆ ಅನ್ಕೊಂಡಿದ್ದೀನಿ. ಮಿಸ್ಟರ್ ಆರ್ ಕೆ ಭಟ್, ಓಪನಿಂಗ್ ರಿಮಾರ್ಕ್ಸ್. ನಾನು ನನ್ನ ಬ್ಯಾಕ್ಗ್ರೌಂಡ್ ಹೇಳೋದಿದ್ರೆ, ನನ್ನ ತಂದೆ ನನ್ನ ತಾತ ನಾವೆಲ್ಲ ಈ ಮಠಕ್ಕೆ ಬಹಳ ಆಪ್ತ ಶಿಷ್ಯರಾಗಿದ್ವಿ. ಇಟ್ ವಾಸ್ 7-8 years ಬ್ಯಾಕ್. ಅಲ್ಲಿವರೆಗೆ ನಾವು ಬಹಳ ರಾಘವೇಶ್ವರ ಭಾರತಿ ಬಗ್ಗೆ ಆಗಲಿ, ಅವರ ಹಿಂದಿನ ಸ್ವಾಮಿಗಳ ಬಗ್ಗೆ ಆಗಲಿ, ನಮ್ಮ ಕುಟುಂಬದಿಂದ ಬಹಳಷ್ಟು ಮಠಕ್ಕೆ ರಾಘವೇಶ್ವರ ಇವನ್ನ ದಿವಾಕರ್ ಶಾಸ್ತ್ರಿ ಅವರಿಗೆ ಕೂಡ ಹಿಂದೆ ಒಂದು ಸೂಚನೆ ಕೊಟ್ಟಿದ್ದೆ ನಾನು 7-8 years ಬ್ಯಾಕ್. ಆಗ ಅವರು ಸ್ವಾಮಿಗಳ ಜೊತೆ ದೇಶದ ಉದ್ದಗಲಕ್ಕೂ ಓಡಾಡ್ತಾ ಇದ್ರು, ಗೋ ಸಂರಕ್ಷಣೆ ಅಂತ ಹೇಳಿ. ಅವರಿಗೂ ಹೇಳಿದೆ, ಸ್ವಾಮಿಗಳು ಸಾಮರ್ಥ್ಯದ ಬಗ್ಗೆ ಅಭಿಮಾನ ಉಂಟು ನನಗೆ, ಬಹಳ ಸಮರ್ಥರು, ಈವರೆಗೆ ಇಲ್ಲದಂತಹ ಸಂಘಟನೆಯನ್ನು ಮಾಡಿದ್ದಾರೆ, ಅದ್ಭುತವಾದ ಸಂಘಟನೆಯನ್ನು ಮಾಡಿದ್ದಾರೆ. ಆದರೆ ಅವ್ರದ್ದು ಒಂದು ವೀಕ್ನೆಸ್ ಇದೆ, ಅದು ಒಂದು ದೌರ್ಬಲ್ಯ ಇದೆ, ಅವರದ್ದು ಜಾಗ್ರತೆ ಇರಬೇಕು ಅಂತೇಳಿ ಹೇಳಿದ್ದೆ. ಇವತ್ತಿಗೆ ಅವರು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಮಾತು, ರಾಮಕಥೆಯಿಂದ ಇದು ಶುರುವಾಗಿದೆ. ರಾಮನ ಆದರ್ಶವನ್ನು ಮಾತಿನಲ್ಲಿ ಹೇಳುವಂತ ಸ್ವಾಮಿಗಳು, ಅಗಸನ ಮಾತಿಗೆ ರಾಮ ಸೀತೆಯನ್ನೇ ತ್ಯಾಗ ಮಾಡಿದ, ಹೆಂಡತಿಯನ್ನು ತ್ಯಾಗ ಮಾಡಿದ. ಈ ಅಪವಾದ ಅದು ಏನು ಅಂತೇಳಿ ಕ್ಲಿಯರ್ ಕಟ್ ಆಗಿ ಇತ್ಯರ್ಥ ಆಗುವವರೆಗಾದರೂ ಅವರು ನ್ಯೂಟ್ರಲ್ ಆಗಿರಬೇಕು. ಅದರ ಬದಲಿಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟ ಕಾನೂನು ಮೂಲಕ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಇದು ಏನಂತ ಹೇಳಿದ್ರೆ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಟಿ ನೋಡಿಕೊಂಡ ಅಂತ ಹೇಳಿ ಅದು ಸಿಗ್ನಲ್ ಕೊಡ್ತಾರೆ. ಮಿಸ್ಟರ್ ಆರ್ ಕೆ ಬಟ್ ಒಂದ್ ಕಡೆ ಐ ಡೂ ರಿಮೆಂಬರ್ ಡಾಕ್ಟರ್ ಗಜಾನನ್ ಶರ್ಮಾ ಅವ್ರು ಮಾತಾಡ್ತಿರ್ಬೇಕಾರೆ ಪ್ರಸಾದ ಅಂತ ಒಂದು ಮಾತು ತೆಗೆದು, ಆಮ್ ಐ ರೈಟ್ ಸರ್? ಇಡೀ ಪ್ರಕರಣವನ್ನು ಗಮನಿಸಿದಾಗ ನನ್ನಲ್ಲಿ ತುಂಬಾ ಕೊರಿತಾ ಇದೆ ವಿಚಾರ, ಕ್ಲಾರಿಫೈ ಮಾಡ್ಕೋಬೇಕು. ಏನಿದು ಹಾಗಿದ್ರೆ ರಾಮಪ್ರಸಾದ? ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ದಂಪತಿಗಳು ಮಾತಾಡ್ತಿರ್ಬೇಕಾದ್ರೆ ನನ್ನ ಜೊತೆ ಮೊನ್ನೆ ಲೈವ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಮೆನ್ಷನ್ ಮಾಡ್ತಾರೆ, ಅದು ತಿಂದ ಮೇಲೆ ಅವ್ರಿಗೆ ಏನೇನು ಆಗ್ತಾ ಇತ್ತು ಅಂತ. ಹಾಗಿದ್ರೆ ರಾಮಪ್ರಸಾದ ಏನು? ಇನ್ನೊಂದು ಕಡೆ ಪತ್ರಕರ್ತರು ಸನ್ಮಾನ್ಯ ಶ್ರೀ ರಾಘವೇಶ್ವರ ಶ್ರೀಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ನನ್ನ ಭಕ್ತರಿಗೆ ಅಮೃತ ಕೊಡಿಸ್ದೆ, ಅಮೃತ ಕೊಟ್ಟೆ, ಆದ್ರೆ ನನ್ಗೆ ಅವ್ರು ವಿಷ ಕೊಟ್ಟರು ಅಂತ ಅವರು ಹೇಳ್ಕೊತಾರೆ. ಹಾಗಿದ್ರೆ ನಡೆದಿದ್ದಾದ್ರೂ ಏನು? ಈ ವೇದಿಕೆ ಸಜ್ಜಾಗಿದೆ, ಕಾರ್ಯಕ್ರಮ ಮುಂದಕ್ಕೆ ಹೋಗುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬೇಗ ವಾಪಸ್ ಬರ್ತೀನಿ, ಎಲ್ಲ ಹೋಗದೆ ಕಾಯ್ತಾ ಇರಿ.